ಶ್ರೀರಾಮ ಸಮರ್ಥ. ಜನವರಿ 31. ನಾಮವೇ ಭಗವಂತನ ಅವತಾರ. ಇಂದಿನ ಯುಗದಲ್ಲಿ ನಾಮವೇ ಭಗವಂತನ ಅವತಾರವಾಗಿರುತ್ತದೆ. ಶಿಷ್ಟರ ಸಂರಕ್ಷಣೆ ಹಾಗೂ ದುಷ್ಟರ ನಾಶ ಮಾಡಲು ನಾನು ಅವತಾರ ಮಾಡುತ್ತೇನೆಂದು ಭಗವಂತನು ಗೀತೆಯಲ್ಲಿ ಹೇಳಿರುತ್ತಾನೆ. ಇದರಿಂದ ಸಿದ್ಧವಾಗುವುದೇನೆಂದರೆ ಶಿಷ್ಟ ಹಾಗೂ ದುಷ್ಟ ಈ ಇಬ್ಬರ ಅಸ್ತಿತ್ವವಿದ್ದು ಅದರಲ್ಲಿ ದುಷ್ಟನಿಂದ ಶಿಷ್ಟರಿಗೆ ಕಷ್ಟವಾಗುವುದರಲ್ಲಿಯೇ ಭಗವಂತನ ಅವತಾರದ ಉತ್ಪತ್ತಿ ಇರುತ್ತದೆ. ಈ ಸಮಯದಲ್ಲಿ ನೋಡಿದರೆ ಶಿಷ್ಟರ ಅಸ್ತಿತ್ವವೇ ಸಾಮಾನ್ಯವಾಗಿ ದುರ್ಲಭವಾದಂತಾಗಿದೆ. ಅಂದರೆ ಯಾರಿಗೆ ಕಷ್ಟ ಕೊಡುವುದರಿಂದ ಭಗವಂತನು ಅವತಾರ ತೆಗೆದುಕೊಳ್ಳುತ್ತಾನೋ ಅಂಥ ಶಿಷ್ಟರೇ ನಾಮಶೇಷವಾಗಿರುತ್ತಾರೆ. ಅಂದ ಮೇಲೆ ಅವತಾರ ಯಾರಿಗಾಗಿ ಹಾಗೂ ಹೇಗೆ ಆಗಬೇಕು? ಇದರ ಅರ್ಥ ಅವತಾರವೇ ಆಗುವುದಿಲ್ಲವೆಂದೇನೂ ಅಲ್ಲ. ಆದರೆ ವಸ್ತುಸ್ಥಿತಿಯು ಏನು ಇರುತ್ತದೆ ಎಂಬುದನ್ನು ನಾವೀಗ ನೋಡೋಣ. ಇಂದಿನ ಪರಿಸ್ಥಿತಿ ಹಾಗೂ ಪೂರ್ವಕಾಲದ ಪರಿಸ್ಥಿತಿ ಇವುಗಳಲ್ಲಿ ಅಂತರವಿದೆ. ಮೊದಲು ಸದ್ಭಾವನೆಯು ಜೀವಂತವಾಗಿತ್ತು, ಆದರೆ ಅದನ್ನು ಕೃತಿಯ ರೂಪದಲ್ಲಿ ತರುವುದು ಕಠಿಣವಾಗುತ್ತಿತ್ತು. ಆದರೆ ಈಗ ಸದ್ಭಾವನೆಯೇ ಇಲ್ಲದಂತಾಗಿದೆ. ಅಂದರೆ ತಳಹದಿಯೇ ಅಸ್ಥಿರವಾಗಿದೆ. ಅಂದ ಮೇಲೆ ಕೃತಿಯ ಪ್ರಶ್ನೆಯೇ ಉಳಿಯುವುದಿಲ್ಲ. ಮೊದಲು ಸದ್ಭಾವನೆ ಸೂಕ್ಷ್ಮವಾಗಿ ಆದರೂ ಜೀವಂತವಾಗಿತ್ತು, ಆದರೆ ಕೃತಿಯ ಪ್ರಾಕಟ್ಯ ಕಠಿಣವಾಗಿತ್ತು. ಆದ್ದರಿಂದ ಆಗ ಭಗವಂತನಿಗೆ ಸ್ಥೂಲದಲ್ಲಿ ಬಂದು ಕಾರ್ಯ ಮಾಡುವುದು ಅವಶ್ಯವಾಗಿತ್ತು. ಹಾಗೂ ಇಂಥ ಸಮಯದಲ್ಲಿ ಅವತಾರ ತೆಗೆದುಕೊಂಡು, ಅಂದರೆ ಸಗುಣರೂಪ ಧಾರಣೆ ಮಾಡಿ ಭಗವಂತನು ಕಾರ್ಯ ಮಾಡಿದನು. ಇಂದಿನ ಸಮಸ್ಯೆಯು ದುರ್ಭಾವನೆ ಹೋಗಿ ಸದ್ಭಾವನೆ ಹೇಗೆ ನಿರ್ಮಾಣವಾದೀತೆಂಬುದಾಗಿದೆ. ಅಂದರೆ ಕಾರ್ಯವು ಸೂಕ್ಷ್ಮದಲ್ಲಿಯದಿರುತ್ತದೆ. ಎಂಥ ರೋಗವು ಅಂಥ ಔಷಧ, ಅಥವಾ ಮುಳ್ಳಿನಿಂದ ಮುಳ್ಳು ತೆಗೆಯಬೇಕು ಎಂಬ ನ್ಯಾಯದಂತೆ ಉಪಾಯ ಯೋಜನೆಯು ಸೂಕ್ಷ್ಮದಲ್ಲಿಯದೇ ಆಗಬೇಕು. ವಾಸನೆಯ ಪರಿವರ್ತನೆ ಆಗುವುದಕ್ಕೆ ವಾಸನೆಯಷ್ಟೇ ಬಲಶಾಲಿಯಾದ ಉಪಾಯ ಮಾಡಬೇಕಾಗುತ್ತದೆ. ಇಂಥ ಉಪಾಯವೆಂದರೆ ಭಗವಂತನ ನಾಮ. ಸದ್ಧರ ಪರಿಸ್ಥಿತಿಯೊಂದಿಗೆ ಸಂಘರ್ಷ ಮಾಡಿ ಮಾರ್ಗವನ್ನು ಹುಡುಕಿಕೊಡುವ ಅವತಾರವೆಂದರೆ ಭಗವಂತನ ನಾಮದ್ದೇ ಇರುತ್ತದೆ. ಹಾಗೂ ಇದಕ್ಕಾಗಿ ಎಲ್ಲರೂ ಭಗವಂತನ ನಾಮವನ್ನು ಉದ್ಘೋಷ ಮಾಡುವುದೇ ಅವಶ್ಯವಿರುತ್ತದೆ. ಈ ಕಾರ್ಯವನ್ನು ಭಗವಂತನು ಸಗುಣ ರೂಪ ಧರಿಸಿ ಮಾಡುವುದು ಕಠಿಣವಾಗಿರುತ್ತದೆ. ಕಾರಣ ಸೂಕ್ಷ್ಮದಲ್ಲಿಯದಿರುವುದರಿಂದ ಉಪಾಯವು ಸೂಕ್ಷ್ಮದಲ್ಲಿಯದೇ ಆಗಬೇಕು. ಆದ್ದರಿಂದ ಇಂದು ನಾಮಾವತಾರದ ಅವಶ್ಯಕತೆ ಇರುತ್ತದೆ. ಪ್ರತಿಯೊಂದು ನಾಮದೊಂದಿಗೆ ಅವನ ಅವತಾರವಿರುತ್ತದೆ. ನಾವು ಅದರ ಆಶ್ರಯವನ್ನು ಹೊಂದಬೇಕು. ಅಂದರೆ ನಾಮ ತೆಗೆದುಕೊಳ್ಳುವುದೇ ನಾವು ಇಂದು ಮಾಡಬೇಕಾದ ಮುಖ್ಯ ಕರ್ತವ್ಯವಾಗಿರುತ್ತದೆ. ನಾವು ಇಷ್ಟು ಮಾಡಿದರೆ ನಾಮವು ತನ್ನ ಅವತಾರ ಕಾರ್ಯ ಮಾಡಿ ತೋರಿಸುತ್ತದೆ. ರಾಮನ ಎಲ್ಲ ಕೃತಿ ಹಾಗೂ ಆಕೃತಿ ಮಧುರವಾಗಿರುತ್ತವೆ. ಅಂದ ಮೇಲೆ ಅವನ ನಾಮದಲ್ಲಿ ಎಷ್ಟು ಮಾಧುರ್ಯವಿರಬಹುದು? ಸಂಪೂರ್ಣ ರಾಮಾಯಣದ ಸಾರವು ರಾಮನಾಮದಲ್ಲಿರುತ್ತದೆ. ನಾವು ನಮ್ಮ ಆಸಕ್ತಿಯನ್ನು ಪ್ರಪಂಚದ ಕಡೆಗೆ ಹಚ್ಚಿರುತ್ತೇವೆ, ಅದನ್ನು ನಾಮದ ಕಡೆಗೆ ಹತ್ತಬೇಕು. ಅಂದರೆ ನಾಮಸ್ಮರಣೆಯಲ್ಲಿ ಬಹಳ ಆನಂದ ಬರುತ್ತದೆ. ಮನಸ್ಸಿಗೆ ರಾಮನಾಮದ ರುಚಿ ಹತ್ತಿ ರಾಮನ ಪ್ರೇಮದಲ್ಲಿಯೇ ಮನಸ್ಸು ತನ್ಮಯವಾಯಿತೆಂದರೆ ಜನ್ಮ ಸಫಲವಾದಂತೆಯೇ. ಇಂದಿನ ಮುಖ್ಯ ವಿಚಾರ, ನಾಮದಿಂದ ಕಲಿಯುಗದ ಪ್ರಭಾವವು ಇಲ್ಲವಾಗುತ್ತದೆ. ಆದ್ದರಿಂದ ನಾಮಧಾರಕನಿಗೆ ಕಲಿಯುಗದ ಬಾಧೆಯಾಗುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.